ಕಳಿಸಿದಿರಲ್ಲ, ಅದರೊಳಗಡೆ ಹೌದು ಅಥವಾ ಇಲ್ಲ ಇಂಥದನ್ನೇ ಬರೀಬೇಕು ಅಂತ ನೀವು ಕಳಿಸಿರ್ತೀರಿ. ಅದರೊಳಗಡೆ ಸಮಗ್ರವಾಗಿ ಸರಿಯಾಗಿ ಬರೆಯುವಂಗಿರ್ಬೇಕು ಬಿಟ್ರೆ ಉತ್ತಮನ ಸಾಧನೆ ಏನು ಅವ್ರ ಮನಸ್ಸಲ್ಲಿ ಏನು ಉಂಟು ಹಾಗೆ ಬರಬೇಕು ಬಿಟ್ರೆ ನೀವು ಅದನ್ನು ಚೌಕಟ್ಟಿನಲ್ಲಿ ಕಟ್ಟು ಹಾಕೋದಲ್ಲ, ಅದು ಸರಿಯಾಗಿ ಆ ಫಾರ್ಮೆಟ್ ಒಂದು ತಿದ್ದು ಪಡೆಯೋದು. ಹೌದು, ಹೇಗೆ ಕೇಳಿದ್ರೆ ನಾವೇನು ನಾನು ಅದು ವಿಚಾರ ಮಾಡಿದ್ದೆ. ಕೆಲವೊಂದಕ್ಕೆ ನಾವು ಅದಕ್ಕೋಸ್ಕರ ಆಗಲ್ಲ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಅಂತ ನೀವು ಹೇಳಿದ್ರೆ ಡಿಟೇಲ್ಸ್ ಬಂದು ಸೈನ್ ಮಾಡಿ ಅಂತ ಹೇಳ್ಬಿಟ್ಟಿದ್ದೀವಿ ಅವರಿಗೆ. ಅದನ್ನು ಕೂಡ ಫಾರ್ಮಲ್ ಡಿಟೇಲ್ ಬರಬೇಕು ಅಂತ ಹೇಳಿದ್ರೆ ಅದನ್ನು ಮೆನ್ಷನ್ ಮಾಡಿ. ಈಗ ಏನಂತ ನಾವು ಏನು ಬರ್ದಿರ್ತೀವಲ್ಲ ಅದು ಹೌದಾಗಿರ್ಬೋದು ಅಥವಾ ಸಾಧಾರಣ ಇರ್ಬೋದು, ಉತ್ತಮ ಇರ್ಬೋದು ಅಥವಾ ಅತ್ಯುತ್ತಮ ಇರ್ಬೋದು, ಅದಕ್ಕೆ ಅವಕಾಶನೇ ಇರೋದಿಲ್ಲಲ್ಲ. ಈಗ ನಾವು ಅದನ್ನ ಬರೆದು ಸುಮ್ಮನೆ ಅದೊಂದು ಕಾಟಾಚಾರಕ್ಕೆ ಬರ್ದಾಗ ಆಗ್ತದೆ. ಈಗ ನೀವೇನು ಕಳಿಸಿದ್ರಲ್ಲ ಆ ರಿಟರ್ನ್ ಫಾರ್ಮ್ ಮತ್ತು ಅದನ್ನು ಕರೆಕ್ಷನ್ ಮಾಡಿ ಕಳಿಸಿ ಮತ್ತೊಮ್ಮೆ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಇದನ್ನ ಈಗ ಏನು ಉಂಟಲ್ಲ ಬರೆದಿದ್ದು ಈ ನಮ್ಮ ಮನಸ್ಸೊಳಗೆ ಏನು ತೃಪ್ತಿ ಉಂಟು ಆ ರೀತಿಯಲ್ಲಿ ಬರೀಲಿಕ್ಕೆ ಆಗಲಿಲ್ಲ. ಅದು ಬರೆಯುವಂಗೆ ಇರಬೇಕೇ ಬಿಟ್ಟಿದೆ. ಕಾಟಾಚಾರಕ್ಕೆ ಇದೊಂದು ಬರಲಾಯ್ತು ಹೇಳುವಂಗೆ ಇರಬಾರ್ದು. ಅದು ಯಾವುದೇ ಆಗಲಿ ಅದು ಕಟ್ಟಡವಾಗಿ ಇರ್ಬೋದು, ಸರಿಯಾಗಿ ಸಮಗ್ರವಾಗಿ ಬರೆಯುವಂಗೆ ಇರಬೇಕು. ಅದರಲ್ಲಿ ಕೆಲವೊಂದು ಹೇಳಿದಂಗೆ ಅಷ್ಟೇ ಹೌದು ಈ ತರ ಇದೆ. ಈಗಾಗಲೇ ನಾವೇ ಮಾಡಿದ್ದೀವಂತೆ ಅದೊಂದೇ ಅಲ್ಲ, ನಿಜವಾಗಿ ಕೆಲವೊಂದಷ್ಟು ಜನರಿಗೆ ಅದು ಕನ್ಫ್ಯೂಷನ್ ಆಗ್ಬಿಡ್ತದೆ. ಅದು ಯಾವ್ದು ಬರೀಬೇಕು ಯಾವ್ದು ಬಿಡಬಾರ್ದು, ಏನು ಬರೀಬೇಕು ಅನ್ನೋದು ಕನ್ಫ್ಯೂಷನ್ ಆಗ್ತದೆ. ಅದನ್ನ ಸರಿಯಾಗಿ ತಿದ್ದುಪಡಿ ಆಗಿ ಬಂದ ಮೇಲೆ ಸರ್ ಅದೊಂದೇ ಅಲ್ಲ. ಈಗ ಅದು ಒಂದೇ ಅಲ್ಲ, ಈಗ ನೀವು ಕೊಟ್ಟಿದ್ದೀರಲ್ಲ ಮತ್ತೊಮ್ಮೆ ಕರೆಕ್ಷನ್ ಮಾಡಿ ಕೊಡಿ ಅಂತ ಹೇಳಿ ಹೇಳ್ತಾರೆ. ಈಗ ಸಾಮಾನ್ಯ ಲೆಕ್ಕ ಪರಿಶೀಲನೆ ಕೊಟ್ಟಿದ್ದಾರೆ, ಅದನ್ನು ಕರೆಕ್ಷನ್ ಮಾಡಿ ಮತ್ತೆ ಕಳಿಸಿ ಎಲ್ಲ ಮಕ್ಕಳಿಗೆ, ಅವರು ಸರಿಯಾಗಿ ಬರೆದು ಕೊಡಿ. ಈಗ ಯಾವ ರೀತಿ ಬರೀಬೇಕು ಆ ರೀತಿ ಬರದೇ ಕೊಡಲಿ. ಅದೊಂದೇ ಅಲ್ಲ, ಈಗ 7ನೇ ಕ್ಲಾಸು ಅಥವಾ 6ನೇ ಕ್ಲಾಸಿಗೆ ಬಂದಾಗ ಈಗಿನ ಒಂದು ಶಿಕ್ಷಣ ಇದರಲ್ಲಿ ಈ ಕಂಪ್ಯೂಟರ್ ತರಗತಿ ಆಗಲಿ ಇಂಥದ್ದಕ್ಕೆ ಸ್ವಲ್ಪ ಒತ್ತು ಕೊಡಬೇಕು. ಒಂದು ತಾಸು ಬೇಸಿಕ್ ನಾಲೆಜ್ ಆಗುವ ಬರುವಂಥ ಒಂದು ಇದು ಬೇಕು. ಇನ್ನು ಮುಂದಿನ ದಿನಮಾನ ಇಲ್ಲಿವರೆಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಮುಖ್ಯವಾಗಿ ಬೇಕೇ ಬೇಕು. ಯಾರೇ ಸರ್ ಈಗ ಮತ್ತೊಂದು ಸಮಸ್ಯೆ, ಈಗ ಶಾಲೆಗೆ ವೈಫೈ ಅಥವಾ ಇಂಥದ್ದು ಯಾವುದೇ ರೀತಿ ಇರೋದಿಲ್ಲ, ಸ್ಮಾರ್ಟ್ ಟಿವಿಗಳನ್ನು ಕೊಟ್ಬಿಡ್ತೀವಿ ಅಥವಾ ಬಂದುಬಿಡ್ಬೋದು, ಅದನ್ನು ಬಳಸೋದಾಗಿ. ಮತ್ತೊಂದೇ ಅಲ್ಲ, ಈಗ ಶಾಲೆಯಲ್ಲಿ ಏನಾದ್ರು ಒಂದು ಸಮಸ್ಯೆ ಆಯ್ತು ಏನಾದ್ರು ಆಯಿತು ಏನೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಗುಡ್ಡದ ತಲೆ ಮೇಲೋ ಅಥವಾ ಎಲ್ಲೋ ಹೋಗಿ ಶಿಕ್ಷಕರಾಗಲಿ ಮಳೆಯಲ್ಲ ನಿಂತು ಮಾಡಬಾರ್ದು, ಅಂಥ ಪರಿಸ್ಥಿತಿ ಇರಬಾರ್ದು. ಈಗ ಒಂದು ವೈಫೈ ಇದೆ, ಬೇಕಷ್ಟು ಈಗ ಅದರ ತಂತ್ರಜ್ಞಾನ ಇರ್ಬೋದು, ವೈಫೈ ಇದೆ, ಅದು ಇದು ಏನೋ ಒಂದು ಆ ಶಾಲೆಗೆ ಇಂಟರ್ನೆಟ್ ಸಿಗೋಂಗಾಗ ಮೊದಲನೇ ಶಾಲೆ ಹಳೆ ವಿದ್ಯಾರ್ಥಿ ಸರ್. ಇದು ಇವತ್ತಿನ ಸರ್ವೆ ಮಾಡಿರೋದು ನೀವು ಶಾಲಾ ಶಿಕ್ಷಣ ಮಟ್ಟ ಹೇಗೆ ನಡೀತಾ ಇದೆ, ಪ್ರಾಥಮಿಕ ಸರ್ಕಾರಿ ಶಾಲೆಗಳು ಹೇಗೆ ನಡೀತಾರೆ ಅನ್ನೋದ್ರ ಬಗ್ಗೆ ಒಂದು ಇದು ಮಾಡಿಕೊಳ್ಳೋದು, ಪ್ರಗತಿ ಪರಿಶೀಲನೆ ಮಾಡಿ. ಸರ್ ಸಮಸ್ಯೆ ಏನಾಗ್ತಿದೆ ಅಂದರೆ ವಾಸ್ತವವಾಗಿ ಹೇಳಬೇಕಂದ್ರೆ ಈಗ ಸರ್ಕಾರ ಇರಲಿ, ಶಿಕ್ಷಣ ಇಲಾಖೆ ಇರಲಿ, ಅಥವಾ ನೀವು ಏನು ಸಾಮಾಜಿಕ ಪರಿಶೋಧನಾ ಇಲಾಖೆಯವರು ಇದ್ದೀರಲ್ಲ, ಪ್ರತಿಯೊಬ್ಬರು ಸಹ ಸರ್ಕಾರಿ ಶಾಲೆಗಳು ಉಳಿಬೇಕು, ಇದು ಬೆಳಿಬೇಕು ಅನ್ನೋದು ಕೇವಲ ಭಾಷಣದಲ್ಲಿ ಮತ್ತೆ ಮಾತುಗಾರಿಕೆಯಲ್ಲಷ್ಟೇ ನಡೀತಿದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇವತ್ತಿನ ದಿನ ಕೇವಲ ಗ್ರಾಮೀಣ ಭಾಗದ ಜನರು ಮಾತ್ರ, ಯಾರಿಗೆ ಅನುಕೂಲ ಇರೋದಿಲ್ಲ ಅಂತವರು ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸ್ತಿದ್ದಾರೆ ಬಿಟ್ರೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಸಹ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಮತ್ತೆ ಮುಂದುವರೆದ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸ್ತಾರೆ. ಅದಕ್ಕೆ ಕಾರಣ ಅಂದ್ರೆ ತಮ್ಮ ಮಕ್ಕಳ ಭವಿಷ್ಯ. ಇವತ್ತಿನ ದಿನ ನೀವು ನೋಡಿ, ನಮ್ಮ ಕರ್ನಾಟಕ ಸರ್ಕಾರದ 224 ಜನ MLAಗಳಲ್ಲಿ ಒಂದು 50% MLAಗಳು ಅಥವಾ ಮಿನಿಸ್ಟ್ರಿಗಳು ತಗೊಂಡು ಪ್ರತಿಯೊಬ್ಬರದು ಪ್ರತಿಷ್ಠಿತವಾದ ಶಾಲಾ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳಿವೆ. ಅವ್ರನ್ನೆಲ್ಲ ನಾವು ಆಯ್ಕೆ ಮಾಡಿ ಕಳಿಸಿದಾಗ ನಮ್ಮ ಸರ್ಕಾರಿ ಶಾಲೆಗಳು ಉದ್ಧಾರ ಆಗ್ತದೆ ಅಂತ ನಾವೇನಾದ್ರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಮೂಲಭೂತವಾದ ಪ್ರಶ್ನೆ. ಈಗ ಕಾಮನ್ ಆಗಿ ಹಾಗಿದ್ರೆ ಈಗ ಇಂಗ್ಲಿಷ್ ಮಾಧ್ಯಮಗಳಿಗೂ ಅಥವಾ ಈಗ ಪ್ರೈವೇಟ್ ಶಾಲೆಗಳಿಗೂ ಕಳಿಸೋದು ತಪ್ಪು ಅಂತ ನಾವು ಯಾವ್ದು ಪಾಲಕರಿಗೆ ಹೇಳೋದು. ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳಾಗ್ಲಿ ಅಥವಾ ಶಾಲಾ ವ್ಯವಸ್ಥೆ ಆಗಲಿ ಪರ್ಫೆಕ್ಟ್ ಆಗಿರ್ತದೆ. ಆದ್ರೆ ಶಿಕ್ಷಕರು ಮಾತ್ರ ಇಲ್ಲಿ ತರ
ಏನು ಉತ್ತಮ ಅಂಕ ಗಳಿಸಿ ಪಾಠ ಮಾಡೋರು ಇರೋದಿಲ್ಲ ಅಲ್ಲಿ. ಬಟ್ ಹೊರಗಿನೆಲ್ಲ ವ್ಯವಸ್ಥೆ ಸರಿ ಇರ್ತದೆ. ಬಟ್ ನಮ್ಮ ದೌರ್ಭಾಗ್ಯ ನೋಡಿ ಹೇಗಿದೆ ಅಂತ, ಇಲ್ಲಿ ಪದವಿ ಪೂರ್ವ ಟೈಮಲ್ಲಿ ಅಥವಾ ಸಿಇಟಿಲಿ ಅಥವಾ ಒಳ್ಳೆ ರ್ಯಾಂಕ್ ಅಲ್ಲಿ ಪಾಸ್ ಆಗಿ ಬಂದವರು ಶಾಲೆ ಕಳಿಸ್ಲಿಕ್ಕೆ ಬರ್ತಾರೆ. ಬಟ್ ಒಂದೇ ಒಂದು ವ್ಯವಸ್ಥೆ ಸರಿ ಇಲ್ಲ. ಈಗ ನಾವೀಗ ನಿಮ್ಗೆ ಏನು ಹೇಳ್ಕೊಟ್ರ ಈಗ ಹೇಳಿದ್ರಲ್ಲ, ನಮ್ಗೊಂದು ಗಾರ್ಡನ್ ಬೇಕು, ಅಡುಗೆ ಕೂಡ ಬೇಕು, ಶಾಲೆಗೆ ಬೇಕಾದಂತ ಪ್ರತಿಯೊಂದು ಆಟದ ವ್ಯವಸ್ಥೆಗೆ ಬೇಕಾದ ಎಲ್ಲ ಬೇಕು, ಸಾಂಸ್ಕೃತಿಕ ವ್ಯವಸ್ಥೆಗೆ ಬೇಕಾದಂತ ಪರಿಕರಗಳು ಬೇಕು, ಆಟದ ಮೈದಾನ ಬೇಕು, ಪ್ರತಿಯೊಂದು. ಇದು ಇವತ್ತಿನದಲ್ಲ ಈ ಸಮಸ್ಯೆಗಳು. ಶಾಲೆ ಯಾವತ್ತು ಸರ್ಕಾರಿ ಶಾಲೆಗಳು ಯಾವಾಗ ಹುಟ್ಟು ಅಲ್ಲಿ ಸಮಸ್ಯೆಗಳು ಯಾವ ಒಬ್ಬ ಇಲಾಖೆಯಿಂದ